ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದೀರಿ? ನಾನಿವತ್ತು ನಿಮಗೊಂದು ಒಳ್ಳೆ ಸಾಂಬಾರು ರೆಸಿಪಿ ತಂದಿದ್ದು ನೋಡಿರಿ. ನನಗಂತೂ ನನ್ನ ಫೇವ್ರೆಟ್ ಇದು, ಭಾಳ ಇಷ್ಟ ನಂಗಂತೂ ಇದು. ಇದಕ್ಕೆ ನಮ್ಮೂರಾಗ ಮಳ್ಳಿ ಹುಳ್ಳಿ ಕಾಳು ಅಂತೀವಿ ನಾವು. ಬೇರೆ ಕಡೆ ಮೊಳಕೆ ಬಂದ ಹುರುಳಿ ಕಾಳು ಅಂತಾರೆ, ಮೊಳಕೆ ಕಟ್ಟಿದ ಹುರುಳಿ ಕಾಳು ಅಂತಾರೆ. ಇದಕ್ಕೆ ಏನೇನು ಬೇಕಂದ್ರೆ ನಾನಿಲ್ಲೇ 2 ಟೊಮಾಟೊ ತೊಗೊಂಡೇನಿ ರೀ, ದೊಡ್ಡಕ್ಕೆ ಹೆಚ್ಕೊಂಡೇನಿ. ಇದನ್ನು ನಾವು ಇಲ್ಲೇ ಹುರ್ಕೋಬೇಕು ಅದಕ್ಕೆ. ಮತ್ತು ಈ ಕಡೆ ಒಂದು ಅರ್ಧ ಟೊಮಾಟೊ ಸಣ್ಣಗೆ ಹೆಚ್ಕೊಂಡೇನಿ ರೀ, ಇದು ಒಗ್ಗರಣೆಗೆ ಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ನಮ್ಮ ಮನ್ಯಾಗ ರೆಡಿನೇ ಇರ್ತೈತೆ, ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೇವೆ ಕೊಬ್ಬರಿನ. ಅದರದ್ದು ಒಂದು ಬಟ್ಲ ಕೊಬ್ಬರಿ ತೊಗೊಂಡೀನಿ. ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ನೋಡಿರಿ, ಆನಿಯನ್ ರೀ, ಸಣ್ಣ ಇದ್ರೆ ಸಾಕಷ್ಟು. ಆಮೇಲೆ ಇದಕ್ಕೆ ಗಸಗಸೆ, ಮೊಗ್ಗು, ಕಾಳು ಮೆಣಸು, ಚಕ್ಕಿ ಎಲ್ಲ ಒಂದೊಂದಾದ್ರೆ ಸಾಕ್ರಿ, ಭಾಳ ಏನು ಬೇಡ. 2 ಸ್ಪೂನು ಧನಿಯಾ ಪೌಡ್ರು, ಕಾಳು ಹಾಕ್ಕೋಬೋದು. 2 ಸ್ಪೂನು ಅಚ್ಚ ಖಾರದ ಪುಡಿ. ಈಗ ಒಂದು ಬಾಣಲಿ ಇಟ್ಕೊಳನ್ರಿ. ಬಾಣಲಿಗೆ ದೊಡ್ಡ ಕಟ್ ಮಾಡ್ಕೊಂಡಿದ್ವಲ್ಲ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಟೊಮಾಟೊ ಹಾಕ್ಕೊಂಡು ಹಿಂಗೆ ಸ್ಮ್ಯಾಶ್ ಆಗ್ಬೇಕು ನೋಡಿರಿ, ಈ ಥರ ಸ್ಮ್ಯಾಶ್ ಆಗಿರ್ಬೇಕು ಅವು. ಆ ಲೆವೆಲಿಗೆ ನಾವು ಫ್ರೈ ಮಾಡಿಕೊಂಡು ಅವೆಲ್ಲ ಸ್ಪೈಸಸ್ ಇದ್ವಲ್ರಿ ಅವನ್ನ ಹಾಕ್ಕೊಂಡು, ಕೊಬ್ಬರಿ ಹಾಕ್ಕೊಂಡು, ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ತೆಗೆದಿಟ್ಕೊರಿ, ಒಂದು ಸ್ವಲ್ಪ ಹಾಕ್ಕೊರಿ. ಇದಕ್ಕೂ ಅಷ್ಟನ್ನು ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಹಿಂಗೆ ಮಾಡಿಸ್ಕೊರಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರಿ. ಅತಿ ನುಣ್ಣಗೆ ನುಬ್ಕೊಂಡ್ರಂತೂ ಇನ್ನೂ ಟೇಸ್ಟಾಗಿ ಬರ್ತೈತಿ. ಅದೇ ಬಾಣಲಿಗೆನ ಆ ಮಳ್ಳಿ ಹುಳಿ ಕಾಳು ಇದ್ವಲ್ರಿ, ಅವನ್ನ ಒಂಚೂರು ಹಂಗೆ ಫ್ರೈ ಮಾಡ್ಕೊರಿ, ಅದೇ ಎಣ್ಣೆಗನ ಫ್ರೈ ಆಕೈತಿ. ಈಗ ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜೀರಿಗೆ ಸಾಸಿವೆ ಹಾಕ್ಕೊಂಡು, ಅವು ಉಳ್ಳಾಗಡ್ಡಿ ಇದ್ವಲ್ರಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ವು ಅವನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಅವ್ನು ಫ್ರೈ ಮಾಡಿರಿ. ಉಪ್ಪು ಹಾಕ್ಕೊಂಡು, ಆಮೇಲೆ ಅವು ಸಣ್ಣ ಟೊಮಾಟೊ ಇದ್ವಲ್ರಿ, ಅದ ಟೊಮಾಟೊ ತೊಗೊಂಡಿದ್ದೆ ಅದನ್ನ ಒಂಚೂರು ಹಾಕ್ಕೊರಿ. ಎರಡನ್ನೂ ಫ್ರೈ ಮಾಡಿಕೊಂಡು, ಈಗ ಮಸಾಲ ಮಾಡ್ಕೊಂಡಿದ್ವಲ್ರಿ ಅದನ್ನ ಹಾಕೋ ನೋಡಿರಿ. ಈ ಥರ ಗಂಧದ ಥರ ಪೇಸ್ಟ್ ಆಗಿರ್ಬೇಕು, ಅಂದ್ರೆ ಟೇಸ್ಟ್ ಸಖತ್ತಾಗಿ ಕೊಡ್ತೈತಿ. ಇದು ಹುರುಳಿಕಾಳು ಭಾಳ ಒಳ್ಳೇದ್ರಿ ದೇಹಕ್ಕೆ. ಕಣ್ಣಿಂದ ಏನಾರು ದೋಷ ಇತ್ತಂದ್ರೆ ಈ ಹುರುಳಿಕಾಳು ತಿನ್ನೋದ್ರಿಂದ ನಿವಾರಣೆ ಆಗ್ತೈತಿ. ಮತ್ತಿದು ಭಾಳ ಉಷ್ಣ ರೀ, ಭಾಳ ಹೀಟು. ಹಾಗಾಗಿ ಇದನ್ನು ನಾವು ಬೇಸಿಗೆಗಾಲಗಿಂತ ಮಳೆಗಾಲ ಚಳಿಗಾಲದಾಗ ತಿಂದ್ರೆ ಭಾಳ ಒಳ್ಳೇದು ನೋಡಿರಿ. ಹಿಂಗೆ ಕುದಿ ಬರೋ ಟೈಮ್ನಾಗ ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ ಹಾಕ್ಕೊರಿ. ಈಗ ಚೆಂದಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಳ್ಳಿ ಹುಳ್ಳಿ ಕಾಳು ಹಾಕ್ಕೊಂಡು ಕುದಿ ಬರಬೇಕಾರೆ ಹಾಕ್ಕೋಬೇಕ್ರಿ, ಅಂದ್ರೆ ಜಲ್ದಿ ಬೇಯ್ತಾವೆ ಕಾಳುಗಳು. ಸ್ಮೆಲ್ ಮಸ್ತ್ ಬರ ಅಂತೈತ್ರಿ. ಈಗ ಇನ್ನೊಂದು ರೌಂಡ್ ಹಿಂಗೆ ಅಡ್ಡಾಡಿಸ್ಕೊಂಡು ಮ್ಯಾಲೆ ಒಂಚೂರು ಕೊತ್ತಂಬರಿ ಹಾಕಿ ಇನ್ನೊಂದು ಕುದಿ ಬರೋಕೆ ಬಿಟ್ಬಿಡ್ರಿ. ಆಯ್ತು ನೋಡಿರಿ ಸಾಂಬಾರು. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದಿದ್ದು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಈ ಥರನ ಸಿಂಪಲ್ ರೆಸಿಪಿಗಳು ಇನ್ನೂ ಭಾಳ ಬರ್ತವೆ. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಯಾವ ಥರ ಸಾಂಬಾರು ಮಾಡ್ತೀರಿ ಮಳ್ಳಿ ಹುಳಿ ಕಾಳ್ದು ಅಂಥೇಳಿ ನಮಗೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಒಂದು ನಾಣ್ಯಕ್ಕೆ ಹೆಂಗೆ 2 ಮುಖ ಇರ್ತಾವಲ್ರಿ, ಹಂಗೆ ಮನುಷ್ಯನಿಗೆ 2 ಮುಖ ಇರ್ತಾವೆ. ಅವನ ಅವಶ್ಯಕತೆಗೆ ತಕ್ಕಂಗೆ ಬದಲಾಗ್ತಾನೆ ಇರ್ತಾನೆ. ಇದುವೇ ವಾಸ್ತವ.